ಪ್ರೇಕ್ಷಕರ ಮುಂದೆ ಜೊತೆಗೆ ಕೂತ್ಕೊಂಡು ಸಿನಿಮಾ ನೋಡಿದ್ದು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ವಿಶೀಲು ಕ್ಲಾಪ್ಸು ಒಳ್ಳೆ ಎನರ್ಜಿ ಕೊಡ್ತು. ಹೊಸ ವರ್ಷಕ್ಕೆ ಹೊಸ ದಿನನೇ ತುಂಬ ಖುಷಿ ಅನಿಸ್ತಾ ಇದೆ. ಒಳ್ಳೆ ಕತೆ ಇಟ್ಕೊಂಡು ಬಂದಿದ್ದೀವಿ. ಮೊದಲೇ ದಿನ ಫಸ್ಟ್ ಶೋಗೆ ಇಷ್ಟೊಂದು ರೆಸ್ಪಾನ್ಸ್ ಸಿಕ್ಕಿರೋದು ನಮ್ಮ ಟೀಮಿಗೆ ಒಳ್ಳೆ ಖುಷಿ ಅನಿಸ್ತಾ ಇದೆ. ಈ ಗೆಲುವು ಸಂಭ್ರಮಿಸಿ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ. ಇವಾಗಲೇ ಹೊಸ ವರ್ಷದಲ್ಲಿ ಹೊಸೊಬ್ಬರು ಸಿಕ್ಕಕ್ಕೆ ಇಷ್ಟೊಂದು ಓಪನಿಂಗ್ ಸಿಕ್ಕಿರೋದು ಖುಷಿ ಅನಿಸ್ತಾ ಇದೆ. ಅದರಲ್ಲೂ ನನ್ನ ಪಾತ್ರ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ. ಆ್ಯಕ್ಚುಲಿ ನೀವೇ ನೋಡಿದ್ದೀರ ಎಲ್ಲರೂ, ನೀವೇ ಇದ್ರ ಮೇಲೆ ಹೇಳಬೇಕು ನಮ್ಮ ಪಾತ್ರ ಹೆಂಗಿತ್ತು, ನಮ್ಮ ಸಿನಿಮಾ ಹೆಂಗಿತ್ತು ಅಂತ. ಆಲ್ ದಿ ಬೆಸ್ಟ್ ನಮ್ಮ ಟೀಮಿಗೆ ಅಂತ ಹೇಳ್ಕೊಂಡು ಈ ಸಕ್ಸಸ್ನ ಇನ್ನೂ ಎಂಜಾಯ್ ಮಾಡ್ತೀವಿ. ಈ ವರ್ಷ ಇನ್ನೂ ಒಳ್ಳೆ ಸಿನಿಮಾ ಮಾಡ್ಕೊಬರ್ತೀವಿ. ಗನ್ಸ್ ಆ್ಯಂಡ್ ರೋಸಸ್ಸಿಗೆ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಾಗ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಕೊಳ್ತಾ ಮಾತು ಮುಗಿಸ್ತೀನಿ. ಪ್ಲೀಸ್ ಎಲ್ಲರೂ ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ದೊಡ್ಡ ಕಲಾವಿದರಿದ್ದಾರೆ, ಹೊಸ ಹೀರೋ ಆಗಿದ್ದರು ಪ್ರತಿಯೊಬ್ಬರು. ಹಳೆಯ ಕಲಾವಿದ ಶೋಭರಾಜು, ಅವಿನಾಶ್ ಅವರು, ಎಲ್ಲ ಸುಚೇಂದ್ರ ಪ್ರಸಾದ್ ಅವರು, ನಾನು ಎಲ್ಲ ಮಾಡಿದ್ವಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು. ಗನ್ಸ್ ಆ್ಯಂಡ್ ರೋಸಸ್ ಇವತ್ತು ನಮ್ಮ ಚಿತ್ರ ಇಡೀ ಕರ್ನಾಟಕದಾದ್ಯಂತ ರಿಲೀಸ್ ಆಗಿದೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ತುಂಬ ಮೆಸೇಜ್ ಇದೆ. ಒಬ್ಬ ಸಮಾಜದಲ್ಲಿರೋ ಒಬ್ಬ ಕಾಮನ್ ಮ್ಯಾನ್ ಸೊಸೈಟಿಯಲ್ಲಿ ಒಂದಷ್ಟು ಸಿಚುವೇಶನ್ಸ್ನ ಫೇಸ್ ಮಾಡಿದಾಗ ಅವನು ಹೇಗೆ ರೌಡಿಸಮ್ಗೆ ಹೋಗ್ತಾನೆ, ಮತ್ತು ಅವ್ನು ರೌಡಿ ಆದಮೇಲೆ ಅಲ್ಲಾಗೋ ಒಂದು ಲವ್ವಿಂದ ಅವ್ನ ಲೈಫ್ ಹೇಗಾಗುತ್ತೆ ಅನ್ನೋದೇ ಇಲ್ಲಿ ತೋರಿಸಿರೋದ್ರಿಂದ ತುಂಬ ಡಿಫ್ರೆಂಟಾಗಿ ಏನೋ ಹೊಸತನದ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಮತ್ತು ಹಾಗೆ ಅರ್ಜುನ್ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನಿಸಲ್ಲ. ನಾವು ತೆರೆ ಮೇಲೆ ನೋಡಿದಾಗ ಓಕೆ ಏನೋ ಒಂದು ಎಕ್ಸ್ಪೀರಿಯನ್ಸ್ಡ್ ಇರೋ ಆರ್ಟಿಸ್ಟ್ ಏನೋ ಅನ್ನೋ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್ ಅವ್ರಿಗೆ, ಒಳ್ಳೆಯದಾಗಲಿ. ಆ್ಯಂಡ್ ಓವರಾಲ್ ಮೂವಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಥ್ಯಾಂಕ್ ಯು. ಇವಾಗ ಫಸ್ಟ್ ಶೋ ಮುಗ್ದಿದೆ, ಖುಷಿ ಆಗ್ತಿದೆ. ನಾವು ಜೊತೆಲಿ ಆಡಿಯನ್ಸ್ ಜೊತೆ ಎಲ್ಲ ನೋಡಿದ್ವಿ. ಎಲ್ಲೆಲ್ಲಿ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಅದೆಲ್ಲ ಇಷ್ಟ ಆಗ್ತಿದೆ. ಆ್ಯಂಡ್ ಓವರ್ ಆಲ್ ಕ್ಲೈಮ್ಯಾಕ್ಸ್ ತುಂಬ ಒಂದು ಆರ್ಟ್ ಆಫ್ ದ ಸಿನಿಮಾ ಅಂತಲೇ ನಾವು ಅಂದ್ಕೊಂಡಿದ್ದೀವಿ. ಅದು ಹೆಂಗೆ ತೊಗೋತಾರೆ ಜನ ಅಂತ ವೆಯ್ಟ್ ಮಾಡ್ತಿದ್ದೀವಿ. ಅದನ್ನು ಚೆನ್ನಾಗಿ ತೊಗೊಂಡಿದ್ದಾರೆ. ಬೇರೆ ಕಡೆಯೂ ಇದೇ ನಿರೀಕ್ಷೆಯಿಂದ ಮುಂದಕ್ಕೆ ನೋಡ್ತಿದ್ದೀವಿ. ಜನ ಎಲ್ಲ ಹೊಸಬ್ರು ಮಾಡಿದ್ದೀವಿ ಸಿನಿಮಾನ, ಎಲ್ಲ ಬಂದು ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇವಾಗ ನಮಗೆ ಬೇಕಾಗಿದೆ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಫೀಲಿಂಗ್ ಹೌದು, ನನಗೆ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಇನ್ನೂ ಒಂದು ಸ್ವಲ್ಪ ಭಯ, ಖುಷಿ ಇದೆ, ಅದು ಅದ್ರ ಜೊತೆಗೆ ಭಯ. ಆಮೇಲೆ ಇನ್ನೂ ಇವಾಗ ಮೊದಲನೇ ಶೋ ಮುಗ್ದಿದೆ, ಹೆಂಗೆ ರಿಪೋರ್ಟ್ ಬರುತ್ತೆ, ಜನ ಯಾವ ಥರ ತೊಗೋತಾರೆ ಅನ್ನೋ ಒಂದು ಕುತೂಹಲ ಇದೆ ನಮಗೂ. ಸೊ ಅದಕ್ಕೆ ಇವಾಗ ನೋಡ್ಬೇಕು ಇನ್ನು ಮುಂದಕ್ಕೆ ಯಾವ ಥರ ಜನ ತೊಗೋತಾರೆ ಏನು ಅಂತ ನೋಡ್ಬೇಕು. ಪವರ್ಫುಲ್ ವಿಶ್ ಇತ್ತು, ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ರು. ಅಣ್ಣಮ್ಮನ ದೇವಸ್ಥಾನಕ್ಕೆ ಬೇರೆ ಹೋಗ್ಬಿಟ್ಟು ತಾಯಿ ಆಶೀರ್ವಾದ ತೊಗೊಂಡು ಬಂದು ಸಿನಿಮಾ ನೋಡಿದ್ದೀವಿ. ಇನ್ನು ಜನ ಏನು ಹೇಳ್ತಾರೆ, ಹೇಗೆ ತೊಗೋತಾರೆ ಅಂತ ನೋಡ್ತಾ ಇದ್ದೀವಿ. ಯೂಶಲಿ ಅಂದರೆ ಹೌದು, ನಾವು ಕೂಡ ಎಲ್ಲ ಹೀರೋಗಳನ್ನ ಫಸ್ಟ್ ಶೋ ನಾವು ಹೋಗಿ ನೋಡಿದ್ದೀವಿ. ಇವಾಗ ನನ್ನ ಸಿನಿಮಾಗೆ ನಾನು ಬರ್ತೀನಿ, ಅದೇ ನನಗೆಲ್ಲ ಒಂದು ಡ್ರೀಮ್ ಥರ ಇದೆ. ನಿಜವಾಗ್ಲೂ ನಡೀತಿದೆಯಾ ಅನ್ನೋ ಥರ ನನ್ನ ಕಟೌಟ್ನ ನೋಡ್ಕೊಳ್ಳೋದಾಗಲಿ ಎಲ್ಲ ಪ್ರತಿಯೊಬ್ಬರು ಬಂದು ಹೇಳ್ತಿರೋದ್ರಿಂದ ತುಂಬ ಖುಷಿ ಆಗ್ತದೆ. ಇದೇ ಥರ ಇರಲಿ. ಯಾವ ಸಿನಿಮಾ ಕರೆಕ್ಟ್ ಆಯಿತು ಅಂದರೆ ನಿಮ್ಮ ಕಟೌಟ್ ನೋಡೋದಾಗಲಿ, ಈ ಕಟೌಟಿನ ಸಂಭ್ರಮ ಮಾಡಿದ್ದೀವಿ. ತುಂಬ ಇದೆ, ಎಷ್ಟೊಂದು ಮಾಡಿದ್ದೀವಿ ನಾವು. ಎಲ್ಲ ಮೊನ್ನೆವರೆಗೂ ರಿಲೀಸ್ ಆಗಿರೋ ಎಲ್ಲ ಕನ್ನಡ ಸಿನಿಮಾಗಳು ನೋಡ್ಕೊಂಡು ಬಂದಿದ್ದೀವಿ. ಲಾಸ್ಟ್ ಅಂದರೆ ಮೋಸ್ಟ್ಲಿ ಶಿವಲಿಂಗಗೆ ಶಿವಣ್ಣಂದು ಮಾಸಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಫ್ಯಾನ್ಸ್, ಆ್ಯಕ್ಚುಲಿ ಶಿವಣ್ಣನ ಫ್ಯಾನ್ಸ್, ಅವ್ರ ಜೊತೆ ಎಲ್ಲ ಬಂದು ಅದು ನೋಡಿದಾಗ ಅಬ್ರ ಜೋರಾಗಿತ್ತು. ಸೊ ಅದು ನೆನಪಾಗುತ್ತೆ ಫ್ಯಾನ್ಸ್ಗಳಿಗೆ ಇಷ್ಟಪಡ್ತೀವಿ ಅಂದರೆ ಎಲ್ಲರೂ ಫ್ಯಾನ್ಸ್ ಸ್ವೀಕರಿಸ್ತಾರೆ ಎಲ್ಲ. ಸೊ ಬಂದು ಮಾಡಿದ್ದೀವಿ, ಹೊಸ ಸಿನಿಮಾ ಮಾಡಿದ್ದೀವಿ. ಕಂಟೆಂಟ್ ತುಂಬ ಡಿಫ್ರೆಂಟ್ ಆಗಿದೆ. ರೊಟೀನ್ ಸಿನಿಮಾಗಳು, ರೊಟೀನ್ ಆ್ಯಕ್ಷನ್ ಸಿನಿಮಾಗಳಿಗಿಂತ ತುಂಬ ಡಿಫ್ರೆಂಟ್ ಆಗಿದೆ. ನೀವು ನೋಡ್ತಾ ಇದ್ರೆ ಸಿನಿಮಾ ನೀವು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಸೊ ಬನ್ನಿ ನೋಡಿ, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ಹೊಸಬ್ರ ಮೇಲೆ ನಿಮ್ಮ ಎನ್ಕರೇಜ್ಮೆಂಟ್ ಪ್ರತಿಯೊಂದು ನಮ್ಮ ಮೇಲಿರಲಿ, ನಮ್ಮ ಟೀಮ್ ಮೇಲಿರಲಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಎಲ್ಲ ಥಿಯೇಟ್ರಲ್ಲೂ ಚೆನ್ನಾಗಿ ಓಪನಿಂಗ್ ಆಗ್ತಾ ಇದೆ. ಮಾರ್ನಿಂಗ್ ಶೋ, ಈಗ ನೂನ್ ಶೋ ಕೂಡ ನಮ್ಮ ಆನ್ಲೈನಲ್ಲಿ ಒಂದಷ್ಟು ಟಿಕೆಟ್ಗಳು ಬುಕ್ ಆಗಿದೆ. ಚಿತ್ರಾಭಿಮಾನಿಗಳಲ್ಲಿ ಈ ಮೂಲಕ ಮತ್ತೆ ನಾನು ಕೇಳ್ಕೊತಾ ಇದ್ದೀನಿ, ಥಿಯೇಟ್ರಿಗೆ ಬಂದು ಎಲ್ಲ ಸಿನಿಮಾ ನೋಡಿ. ಹೊಸ ಪ್ರತಿಭೆಗಳಿಗೆ ಅವಕಾಶ ಇದೆ, ಅವ್ರನ್ನ ಬೆಂಬಲಿಸಿ ಆಶೀರ್ವಾದ ಮಾಡಿ ಒಳ್ಳೆ ಸಿನಿಮಾಗಳು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ. ಎಲ್ಲ ಕಡೆ ಚೆನ್ನಾಗಿ ಓಪನಿಂಗ್ ಇದೆ, ಈ ನಂತರ ನೋಡಬೇಕು. ಮುಂದುಕೊಂಡಂಥ ಸಿನಿಮಾ ತೆರೆ ಮೇಲೆ ರಿಲೀಸ್ ಆದ ನಂತರ ವಿಜುವಲಿ ಮಾಡೋದೇ ಬೇರೆ, ಅಂದರೆ ಶೂಟಿಂಗ್ ಆದಾಗ ಬೇರೆ, ಔಟ್ಪುಟ್ ನೋಡೋದೆಲ್ಲ ಹೇಗೆ ಚೆನ್ನಾಗಿ ಬಂದಿದೆ. ಥಿಯೇಟ್ರಲ್ಲಿ ಬಂದಿರತಕ್ಕಂಥ ಪ್ರೇಕ್ಷಕರು ಎಲ್ಲ ಉತ್ತಮವಾದ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಬಂದು ಪಿಕ್ಚರ್ ನೋಡಿ ಆಶೀರ್ವಾದ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಸರ್, ಎಂಟೈರ್ ಕನ್ನಡ ಎಷ್ಟು ಕಡೆ ಸಿನಿಮಾ? ನಾವು ಎಂಟೈರ್ ಕರ್ನಾಟಕ 30 ಸಿಂಗಲ್ ಸ್ಕ್ರೀನ್ ಮಾಡಿದ್ದೀವಿ, ಮಲ್ಟಿಪ್ಲೆಕ್ಸ್ಗಳಲ್ಲಿ ಮಾಡಿದ್ದೀವಿ. ಒಟ್ಟು 200 ಶೋ ಮಾಡ್ತಾಯಿದ್ವಿ. ಬೇರೆ ಹೆಂಗೆ ಸರ್ ರೆಸ್ಪಾನ್ಸ್ ಎಲ್ಲ? ಎಲ್ಲ ಥಿಯೇಟ್ರಲ್ಲೂ ಚೆನ್ನಾಗಿ ಓಪನಿಂಗ್ ಇದೆ. ಥ್ಯಾಂಕ್ ಯು.
ಸಿನಿಮಾ ನೋಡಿದ್ರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆಮೇಲೆ ಪ್ರತಿಯೊಬ್ಬರು ಕಲಾವಿದರು, ತಂತ್ರಜ್ಞರು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಒಂದು ಇದೆ. ಜೊತೆಯಲ್ಲಿ ನಮ್ಮ ಹೀರೋ ಬಗ್ಗೆ ಅಂದರೆ ಹೊಸ ಗೀಕ್ಷನ್ ಎಲ್ಲ ತುಂಬ ಎಲ್ಲರೂ ಇಷ್ಟಪಡ್ತಿದ್ದಾರೆ. ಮ್ಯೂಸಿಕ್ ಬಗ್ಗೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸಬರಾದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಾರೆ. ಪ್ರತಿಯೊಂದು ಕಲಾವಿದರು ಅವರವ್ರ ಪಾತ್ರಗಳನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಒಂದು ಇದಿದೆ. ಇಷ್ಟು ವರ್ಷ ಮಾಡೋಂತಹ ಕೆಲಸ ಈಗ 3 ರಿಲೀಸ್ ಆದ ನಂತರ ನಿನ್ನೆ ನೈಟ್ ಹೇಗಿತ್ತು ಮೈಂಡ್ ಹೇಗಿತ್ತು? ಅಂದರೆ ಯಾವುದೇ ಆಗಲಿ ಒಂದು ಸಿನಿಮಾ ಬಂದು ರಿಲೀಸ್ ಆಗ್ತಾ ಇದೆ ಅನ್ನೋವಾಗ ಟೆನ್ಷನ್ ಇದ್ದೇ ಇರುತ್ತೆ. ಅಂದರೆ ಜನಗಳ ಒಪಿನಿಯನ್ ಹೇಗಿರುತ್ತೆ ಅಂತ. ಬಟ್ ಎಲ್ಲರೂ ಒಪ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬನ ಕಲಾವಿದರು ಸಿನಿಮಾನೂ ಚೆನ್ನಾಗಿದೆ ಅಂತ ಅಂದಾಗ ಒಂದೇನು ಇಷ್ಟು ವರ್ಷಗಳ ಒಂದೇನು ಒಂಥರ ಮನಸ್ಸಲ್ಲಿ ಒಂದು ಸಂತೋಷ. ಹೌದಪ್ಪ ನಾವು ಅಂದರೆ ಎಲ್ಲರೂ ಶ್ರಮಕ್ಕೆ ಒಂದು ಫಲ ಸಿಕ್ಕಿದೆ ಅನ್ನೋ ಒಂದು. ಬೇರೆ ಕಡೆಯಿಂದ ನಿಮಗೆ ಹೆಂಗೆ ಎಲ್ಲ ಕಡೆನೂ ಅಂದರೆ ಓಪನ್ ಆಗಿದೆ. ಬಟ್ ಎಲ್ಲ ಕಡೆನೂ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ರಿಪೋರ್ಟ್ ಬರ್ತಾ ಇದೆ. ಆಡಿಯನ್ಸ್ಗೆ ಒಂದಷ್ಟು ಜನಕ್ಕೆ ಅಂದರೆ ಇದು ಸಿನಿಮಾ ರೀಚ್ ಆಗಿರಲ್ಲ, ಅಂದರೆ ಒಂದಷ್ಟು ಕಡೆ ರಿಲೀಸ್ ಆಗಿರಲ್ಲ ಸಿನಿಮಾ ತುಂಬ ತಾಲೂಕಲ್ಲಿ. ಅದಕ್ಕೇ ಇವಾಗ ನಿಮಗೆ ಗೊತ್ತಿದೆ ಕೆಲವು ಇದರಿಂದ ಸ್ವಲ್ಪ ಥಿಯೇಟ್ರ್ಗಳು ನಮಗೆ ಇದಾಗಲಿಲ್ಲ. ಇವಾಗ ಓಪನ್ ಆಗ್ತಾ ಇದೆ. ಅದಕ್ಕೋಸ್ಕರ ಅಂದರೆ ಓಪನ್ ಮಾಡ್ತಾರೆ. ಮಾಡೋದಂದರೆ ಒಂದು ಕೇಳ್ಕೊಳ್ಳೋದಂದರೆ ಪ್ರತಿಯೊಬ್ಬರು ಹೊಸ ಪ್ರತಿಭೆಗಳು ಮಾಡಿದ್ದಾರೆ ಅಂತಲ್ಲ, ಸಿನಿಮಾ ನೋಡಿಬಿಟ್ಟು ಪ್ರತಿಯೊಬ್ಬ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಸಿನಿಮಾ ನೋಡಿ ನೀವು ಪ್ರೋತ್ಸಾಹ ಕೊಟ್ಟರೆ ಪ್ರತಿಯೊಬ್ಬರು ಕಲಾವಿದರಿಗಾಗಲಿ ತಂತ್ರಜ್ಞರಿಗಾಗಲಿ ಮುಂದಿನ ಒಂದು ಸಿನಿಮಾ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಿದಂಗೆ ಆಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಮ ಗುರುಗಳನ್ನ ಹೆಂಗೆ ಅನ್ಸ್ಕೊತೀರಿ? ನಿಜವಾಗ್ಲೂ ಆ್ಯಕ್ಷನ್ ಬಗ್ಗೆ ನಮ್ಮ ಎಲ್ಲರೂ ಅಂತಾರೆ ಏನು ಆ್ಯಕ್ಷನ್ ಹೀರೋ ಈ ಥರ ಮಾಡಿಸಿದ್ದಾರೆ ಅಂತ. ಬಟ್ ಆ್ಯಕ್ಷನ್ ಅಂದರೆ ಅವರು ಕರ್ನಾಟಕ ಜಾಕಿ ಚಾನ್ ಥ್ರಿಲ್ಲರ್ ಮಂಜು ಅಂತಾರೆ. ಅಂದರೆ ಆ ಜಾಕಿ ಚಾನ್ ಅನ್ನೋ ಪದಾನ ಇಲ್ಲಿ ತೋರಿಸಿದ್ದಾರೆ ಅನ್ನೋ ಒಂದು ಖುಷಿ ಇದೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಮೀನ್ರಿಗೂ ಹೊಸ ತಂಡ ಜೊತೆ ಸಿನಿಮಾ ಮಾಡಿದ್ದೀನಿ. ನಮ್ಮ ಬ್ರೋ ಅರ್ಜುನ್ ಫಸ್ಟ್ ಸಿನಿಮಾ ಅಂತ ನಿಮ್ಗೆ ಅನಿಸಲ್ಲ ನೋಡಿದ್ರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಟಂಟ್ಸ್ ಅಂತೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂದರೆ ಹೇಳಿದ್ನಲ್ಲ ಫಸ್ಟ್ ಸಿನಿಮಾ ಅಂತ ಅನಿಸಲ್ಲ. ಇದು ಲೈಕ್ ಲುಕ್ಸ್ ವೆರಿ ಪಾಲಿಶ್ಡ್. ಸೊ ಹೊಸ ತಂಡ ಮಾಡಿದ್ದೀವಿ, ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ನಮ್ಮ ಶ್ರೀನಿವಾಸ್ ಸರ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಫಸ್ಟ್ ಟೈಮು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ನಟರಾಜ್ ಸರ್ ಪ್ರೊಡ್ಯೂಸರ್ ಎಲ್ಲರಿಗೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಸಿನಿಮಾಗೆ ಯಾವುದೇ ಕೊರತೆ ಇಲ್ದಂಗೆ ತುಂಬ ಚೆನ್ನಾಗಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಒಳ್ಳೆ ಮೆಸೇಜ್ ಇದೆ ಡ್ರಗ್ಸ್ ಮೇಲೆ ಇರೋವಂಥದ್ದು. ಸೊ ಯುವ ಪೀಳಿಗೆಗೆ ಒಳ್ಳೆ ಮೆಸೇಜ್ ಇದೆ. ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದೀವಿ. ದಯವಿಟ್ಟು ಒಂದು ಒಳ್ಳೆ ಕನ್ನಡ ಸಿನಿಮಾ ದಯವಿಟ್ಟು ಎಲ್ಲರೂ ಬಂದು ನಮಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಕಥೆಗಾರರಿಗೂ ಡಿಮ್ಯಾಂಡ್ ಸ್ಟಾರ್ಟ್ ಆಗಿದೆ ಈಗ. ಹೌದಾ? ಅಂದರೆ ಕಾಟೇರ ನಂತರ ಹೌದು ಜಡೇಶ್ ಅವರ ಮೂಲಕ, ಜಡೇಶ್ ಆಲ್ರೆಡಿ ಡೈರೆಕ್ಟರ್ ಆಗಿದ್ರು ಸಹ, ಜಡೇಶ್ ಕಾಟೇರ ಕತೆ ಜಡೇಶ್ ತಂದಾಗ ಕಥೆಗಾರರಿಗೆ ದೊಡ್ಡ ಮಟ್ಟ ಡಿಮ್ಯಾಂಡ್ ಸ್ಟಾರ್ಟ್ ಆಗಿದೆ. ಹಾಂ ಸರ್. ಇಲ್ಲಿ ಕಥೆಗಾರಾಗಿ ನೀವು ಇದ್ದೀರಿ, ಕಥೆಗಾರರಿಗೆ ಏನು ಇಷ್ಟಪಡ್ತೀರಿ? ಸೊ ಈ ಕಂಟೆಂಟ್ ಈಸ್ ದ ಕಿಂಗ್ ಅನ್ನೋ ಎರಾಲಿ ನಾವೆಲ್ಲ ಇದೀವಿ ಅಲ್ವಾ. ಸೊ ಅದರಿಂದ ನಿಮಗೆ ಒಬ್ಬರು ಡೈರೆಕ್ಟ್ರು ಎಷ್ಟು ಇಂಪಾರ್ಟೆಂಟು ಅದಕ್ಕಿಂತ ಹೆಚ್ಚಾಗಿ ಕಥೆನೇ ಇಂಪಾರ್ಟೆಂಟು. ಸೊ ಈಗ ಕಂಟೆಂಟೇ ಇಲ್ಲ ಅಂದರೆ ಏನು ಡೈರೆಕ್ಟ್ ಮಾಡ್ತಾರೆ? ಸೊ ಅದರಿಂದ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಅಂತಲೇ ನಾವು ಬಂದಿರೋದು ಇಂಡಸ್ಟ್ರಿಗೆ. ಅದರಿಂದ ಮುಂದೆ ಒಳ್ಳೊಳ್ಳೆ ಚಿತ್ರಕ್ಕೆ ಬರೆಯೋದಕ್ಕೆ ನನಗೊಂದು ಅವಕಾಶ ಸಿಗುತ್ತೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಸರಿ, ಏನು ಹೇಳೋಕ್ಕಾಗ್ತಿಲ್ಲ. ಕತೆ ಅಷ್ಟೇ ಸ್ಕೋರ್ ಮಾಡಿದ್ದು ಮ್ಯೂಸಿಕ್ ಶಶಿಕುಮಾರ್ ಮ್ಯೂಸಿಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಇಂಟರ್ವ್ಯೂ ಕೂಡ ಇದನ್ನು ತುಂಬ ಚೆನ್ನಾಗಿ ಮಾತಾಡಿದ್ವಿ, ಟೀಮ್ ಕೂಡ ಮಾತಾಡಿದ್ವಿ. ಓಕೆ. ಅದೆಲ್ಲವೂ ಹೇಗೆ ಅಪ್ಲೈ ಆಗಿದೆ ಸ್ಕ್ರೀನ್ ಮೇಲೆ ಅದು ಹೇಗೆ ಅಂದರೆ ಒಂದು ಜಾದು ಥರ ಅಪ್ಲೈ ಆಗಿದೆ. ಏನಕ್ಕೆ ಅಂದರೆ ಕೆಲವೊಂದು ಜಾಗದಲ್ಲಿ ನಾನು ಹೇಳಿದ್ನಲ್ಲ, ಅರ್ಜುನ್ ಅವ್ರದ್ದು ಮಾಸ್ ಆ್ಯಕ್ಷನ್ಸ್ ನೋಡಾದ್ಮೇಲೆ ಕೆಲವೊಂದು ಥೀಮ್ಸನ್ನ ನಾವು ಚೇಂಜ್ ಮಾಡ್ಕೊಳ್ತಾ ಹೋದು ಮೂವಿಗೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ಮತ್ತು ಸಾಂಗ್ಸ್ ಇರ್ಬೋದು. ಸಾಂಗ್ಸಲ್ಲಿ ಕೆಲವೊಂದು ಲೇಯರ್ಸ್ ಎಲ್ಲ ನಾವು ಆ್ಯಡ್ ಮಾಡಿರಲಿಲ್ಲ. ಅವ್ರದ್ದು ಆ್ಯಕ್ಷನ್ಸ್ ಎಲ್ಲ ನೋಡಾದ್ಮೇಲೆ ಇದು ನಾವು ಕಮರ್ಷಿಯಲ್ ಆಗಿ ಮಾಡಬೇಕು ಅಂತಲೇ ಅದು ಒಂದು ಹೊಸದೊಂದು ಪ್ರಯತ್ನ ಅಂತ ನಾನು ನಿಮ್ಮದು ಮೊದಲು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದೆ. ಆ ಪ್ರಯತ್ನಕ್ಕೆ ನಮ್ಮದು ಪ್ರತಿಫಲ ಸಿಕ್ಕಿದೆ ಇವತ್ತು. ತುಂಬ ಖುಷಿ ಆಗ್ತಿದೆ. ಎಲ್ಲ ಕಡೆಯೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಎಲ್ಲರಿಗೂ ಹೇಳೋದಿಷ್ಟೇ, ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ, ಚಿತ್ರ ನೋಡಿ, ಎಲ್ಲರಿಗೂ ಆಶೀರ್ವಾದ ಮಾಡಿ. ಮ್ಯೂಸಿಕ್ ನೋಡಿ ಎಷ್ಟು ಜನ ನಿಮ್ಗೆ ಹೂ ಕೊಟ್ಟರು ಸರ್? ತುಂಬ ಜನ ಅಪ್ರಿಸಿಯೇಷನ್ ಮಾಡಿದ್ರು. ಸೊ ಇದರಿಂದ ತುಂಬ ದೊಡ್ಡ ಜವಾಬ್ದಾರಿ ಹೆಗರ ಮೇಲಿದೆ. ಸೊ ಇದನ್ನ ಎತ್ಕೊಂಡು ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಮಾಡ್ತಾ ಇರ್ತೀವಿ. ತುಂಬ ಕೇರ್ಫುಲ್ ಆಗಿರ್ತೀವಿ. ಆ್ಯಂಡ್ ಡೆಫಿನೆಟ್ಲಿ ನನ್ನ ಕಡೆಯಿಂದ ಎಷ್ಟು ಬೆಸ್ಟ್ ಪಾಸಿಬಿಲಿಟೀಸ್ ಆಗುತ್ತೆ ಅಷ್ಟು ನಾನು ಇಂಡಸ್ಟ್ರಿ ಕೊಡಲಿಕ್ಕೆ ಬಯಸ್ತೀನಿ. ಸಿನಿಮಾಗೆ ಪ್ರತಿಯೊಂದು ಎಷ್ಟು ಇಂಪಾರ್ಟೆಂಟು, ಮ್ಯೂಸಿಕ್ ಅಷ್ಟೇ ಇಂಪಾರ್ಟೆಂಟ್. ಹೌದು. ಮ್ಯೂಸಿಕ್ ಡೈರೆಕ್ಟರ್ ಆಗಿ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್, ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಹೀಗೆ ಯಾವಾಗ ನೆನೆಸ್ಕೊತೀರಾ ಹೇಗೆ ಈಗ? ಸರ್, ನಾನು ಹಾಲಿವುಡ್ಡಿಂದ ಹಿಡಿದು ನಮ್ಮ ಇಂಡಿಯಾದ ಹಾಲಿವುಡ್ ಲೈಕ್ ಆನ್ಸಿಮರ್ ಯಾರಿದ್ದಾರೆ, ನಮ್ಮ ಇಳೆಯರಾಜ ಸರ್, ಹಂಸಲೇಖ ಸರ್, ಅರ್ಜುನ್ ಜನ್ಯ ಸರ್, ಅರ್ಜುನಿ ಸರ್, ಎಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ. ಯಾಕಂದರೆ ಅವ್ರನ್ನ ಕೇಳ್ಕೊಂಡು ನಾವು ಬೆಳೆದು ಬಂದು ಇಲ್ಲೇನೋ ಮಾಡಿದ್ದೀವಿ. ಸೊ ನಮ್ಮದೊಂದು ಸಣ್ಣ ಕಾಣಿಕೆ ಅಂತ ಹೇಳ್ಬೋದು ಮೂವಿಗೆ.
ಆಡಿಯನ್ಸ್ಗೆ ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ ಲೈಕ್ ಎಂಟರ್ಟೈನಿಂಗ್ ಆಗಿದೆ, ಎಲ್ಲೂ ನಿಮ್ಗೆ ಬೋರ್ ಅನ್ಸಲ್ಲ. ದಯವಿಟ್ಟು ಬಂದು ಸಿನಿಮಾ ನೋಡಿ.